ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಿಫ್ತ್ ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ 2 ಪೇಪರ್ ಇರುತ್ತೆ ಫೈನಲ್ ಇಯರಲ್ಲಿ. 5T 5-6 ಅಂತ ಹೇಳ್ತೀವಿ. 5Tನಲ್ಲಿ 4 ಯೂನಿಟ್ ಬರುತ್ತೆ, 6Tನಲ್ಲೂ 4 ಯೂನಿಟ್ ಬರುತ್ತೆ. ಅಂದರೆ ಪೇಪರ್ 5ಅಲ್ಲೂ 4 ಯೂನಿಟ್ ಇದೆ, ಪೇಪರ್ 6ಅಲ್ಲೂ 4 ಯೂನಿಟ್ ಇದೆ. ಈಗ ಪೇಪರ್ 5ಅಲ್ಲಿ ಮೊದಲನೇ ಯೂನಿಟ್ ಏನಿದೆಯಲ್ಲ, ಅದಕ್ಕೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೇವೆ. ಆ ಟಾಪಿಕ್ನ ನಾನು ಇನ್ ಡೀಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 10ನೇ ವಿಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಫೈನಲ್ ಇಯರ್ BSc 5th ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಈಗ ಫಸ್ಟ್ ಸೆಮ್ಮಿಂದ ಹಿಡಿದು 4th ಸೆಮ್ ತನಕ ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆ, ಕ್ವಶನ್ ಪೇಪರ್ ಏನಿದೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಏನಿದೆ, ಕ್ವಶನ್ ಬ್ಯಾಂಕ್ ಏನಿದೆ, ಅದೆಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಈಗ ಪೇಪರ್ 5ದು ಯೂನಿಟ್ 1ಅಲ್ಲಿರುವಂಥ ಕೋಆರ್ಡಿನೇಷನ್ ಕಾಂಪೌಂಡ್ಸ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು 10ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ 5 ಬೇರೆ ಬೇರೆ ಕಾಂಪ್ಲೆಕ್ಸಸ್ದು ಅಪ್ಲಿಕೇಶನ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ ಓದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂದಿನ ವಿಡಿಯೋದಲ್ಲಿ ನಾನು 3 ಕಾಂಪ್ಲೆಕ್ಸಸ್ದು ಅಂದರೆ ಐರನ್ ಕಾಂಪ್ಲೆಕ್ಸಸ್ ಯಾವುದಿತ್ತಲ್ಲ, ಪೊಟ್ಯಾಷಿಯಮ್ ಫೆರೋಸೈನೈಡ್, ಪೊಟ್ಯಾಷಿಯಮ್ ಫೆರಿಸೈನೈಡ್, ಪೊಟ್ಯಾಷಿಯಮ್ ಐರನ್ ಹೆಕ್ಸಾ ಫ್ಲೋರೈಡ್ ಕಾಂಪ್ಲೆಕ್ಸ್ ಇರ್ಬೋದು. ಏನಂದರೆ ಎಲ್ಲ ಐರನ್ ಕಾಂಪ್ಲೆಕ್ಸ್, 3 ಐರನ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಜಿಂಕು ಮತ್ತು ನಿಕ್ಕಲ್ ಕಾಂಪ್ಲೆಕ್ಸ್ನ ನಿಮ್ಮ ಸಿಲೆಬಸ್ ಪ್ರಕಾರ ಇಟ್ಟಿದ್ದಾರೆ. ಸೊ ಇದನ್ನು ಈಗ ವೇಲೆನ್ಸ್ ಬಾಂಡ್ ಥಿಯರಿದು ಒಂದಷ್ಟು ಪಾಸ್ಟುಲೇಟ್ಸ್ ಇದೆ. ಆ ಪಾಸ್ಟುಲೇಟ್ಸ್ನ ಯೂಸ್ ಮಾಡಿಕೊಂಡು ಈ ವೇಲೆನ್ಸ್ ಬಾಂಡ್ ಥಿಯರಿಗೆ ಅಪ್ಲೈ ಮಾಡಿಕೊಂಡು 2 ಕಾಂಪ್ಲೆಕ್ಸ್ಗೆ ವೆದರ್ ಅಂದರೆ ಆ ಪಾಸ್ಟುಲೇಟ್ಸ್ ಏನಿದೆಯಲ್ಲ ಅದು ಇದಕ್ಕೆ ಅಪ್ಲಿಕಬಲ್ ಆಗುತ್ತಾ ಇಲ್ವಾ ಅಂತ ನಾವು ಈಗ ನೋಡಬೇಕಾಗತ್ತೆ. ಸೊ ಫಸ್ಟ್ ಥಿಯರಿ ಯಾವ್ದು ಬಂತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ವರ್ನರ್ ಥಿಯರಿ ಅಂತ ಕರಿತೀವಿ. ವರ್ನರ್ ಥಿಯರಿನಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇತ್ತು, ಒಂದಷ್ಟು ಡ್ರಾಬ್ಯಾಕ್ಸ್ ಇತ್ತು. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮಗೆ 2ನೇ ಥಿಯರಿ ಬಂತು. ಆ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ. ಆ್ಯಕ್ಚುಲಿ ವೇಲೆನ್ಸ್ ಬಾಂಡ್ ಥಿಯರಿ ಏನಿದೆಯಲ್ಲ, ಅದು ಆಲ್ರೆಡಿ ಆರ್ಗ್ಯಾನಿಕ್ ಕಾಂಪೌಂಡ್ಗೆ, ಕೋವಲೆಂಟ್ ಕಾಂಪೌಂಡ್ಸ್ಗೆ ಅಪ್ಲೈ ಮಾಡಿದರು. ಅದನ್ನೇ ಅವ್ರು ಏನು ಮಾಡಿದ್ರು, ಇಲ್ಲಿಗೆ ಎಕ್ಸ್ಟೆನ್ಷನ್ ಮಾಡಿದ್ರು. ಸೊ ಅದ್ರದ್ದು ಪಾಸ್ಟುಲೇಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಈ 2 ಕಾಂಪ್ಲೆಕ್ಸ್ಗೆ ಅದನ್ನು ಅಪ್ಲೈ ಮಾಡಿದಾಗ ಏನು ಆಗುತ್ತೆ ಅಂತ ನಾವು ನೋಡ್ಬೋದು. ಮೊದಲನೇದು ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಅಥವಾ ಕಾಂಪ್ಲೆಕ್ಸ್ ಅಂತಂದರೆ ಏನು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಇದು ಡಬಲ್ ಸಾಲ್ಟನ್ನೇ. ಬೈ ಮಿಕ್ಸಿಂಗ್ 2 ಸಿಂಪಲ್ ಸಾಲ್ಟ್ಸ್ ನಿಮಗೆ ಬರುತ್ತೆ. ಆದರೆ ವೆನ್ ದೇ ಅಂಡರ್ಗೋ ಬ್ರೇಕೇಜ್, ಲೀಕೇಜ್ ಅಂದರೆ ಅದು ಡಿಸೋಸಿಯೇಟ್ ಆದಾಗ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ದಿ ಐಡೆಂಟಿಟಿ ಫಾರ್ ಇಂಡಿವಿಜುವಲ್ ಅಯಾನ್ಸ್. ಇಂಡಿವಿಜುವಲ್ ಅಯಾನ್ಸ್ಗೆ ಐಡೆಂಟಿಟಿ ಕೊಟ್ಟರೆ ಆಫ್ಟರ್ ಮಿಕ್ಸಿಂಗ್ ಅದಕ್ಕೆ ನಾವೇನಂತ ಕರಿತೀವಿ, ಡಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಆದರೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಈವನ್ ದೋ ಇಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ 2 ಸಿಂಪಲ್ ಸಾಲ್ಟ್ಸ್, ಫಾರ್ ಎಕ್ಸಾಂಪಲ್ KCN ಇದೆ ಮತ್ತು ಫೆರಿಕ್ ಸೈನೈಡ್ ಇದೆ, ಇವೆರಡೂ ಆ್ಯಡ್ ಮಾಡ್ತೀವಿ. ಅವಾಗ ಆ್ಯಡ್ ಮಾಡಿದಾಗ ಏನಾಯಿತು, ನನಗೆ ಪೊಟ್ಯಾಷಿಯಮ್ ಫೆರಿಸೈನೈಡ್ ಬಂತು. 2 ಸಿಂಪಲ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ, ಡಬಲ್ ಸಾಲ್ಟ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಆದರೆ ಇದನ್ನು ನಾನು ಡಿಸೋಸಿಯೇಟ್ ಮಾಡಿದಾಗ, ವೆನ್ ಐ ಡಿಸಾಲ್ವ್ಡ್ ಇನ್ ವಾಟರ್, ಐ ಆಮ್ ಗೋಯಿಂಗ್ ಟು ಗೆಟ್ ಎ ಕಾಂಪ್ಲೆಕ್ಸ್ ಅಯಾನ್, ಅಲಾಂಗ್ ವಿತ್ ದಟ್ ನನಗೆ ಕೌಂಟರ್ ಅಯಾನ್ ಬರುತ್ತೆ. ಆ ಥರ ಬಂತು ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಮೊದಲು ಬಂದಿರೋದಕ್ಕೆ, ಅದಕ್ಕೆ ಪಕ್ಕದಲ್ಲಿ ಬಂದಿರೋದಕ್ಕೆ ಕೌಂಟರ್ ಅಯಾನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದು ನಿಮಗೆ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಈ ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳುತ್ತೆ ಅಂದರೆ, ಓವರ್ಲ್ಯಾಪಿಂಗ್ ಆಫ್ ದಿ ಲಿಗ್ಯಾಂಡ್ ಆರ್ಬಿಟಲ್ ಕಂಟೈನಿಂಗ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಅನ್ ಎಂಟಿ ಆರ್ಬಿಟಲ್ ಮೆಟಲ್ ಅಯಾನ್ ಆರ್ ಅನ್ ಆಟಮ್ ಅಂತ ಹೇಳುತ್ತೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳಾಗುತ್ತೆ, ಅವೆರಡರ ಮಧ್ಯದಲ್ಲಿ ಓವರ್ಲ್ಯಾಪಿಂಗ್ ಆಗುತ್ತೆ. ಯಾವುದು, ಲಿಗ್ಯಾಂಡ್ ಇಸ್ ಎ ಸ್ಪೀಷೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಮೆಟಲ್ ಇಸ್ ಎ ಒನ್ ವಿಚ್ ಗೋಯಿಂಗ್ ಟು ಅಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್. ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಓವರ್ಲ್ಯಾಪಿಂಗ್ ಆಗುತ್ತೆ. ದಟ್ ಓವರ್ಲ್ಯಾಪಿಂಗ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ದಿ ಬಾಂಡ್ ಅಂತ ಹೇಳಿದ್ರು. ಸೊ ಸ್ಟ್ರಾಂಗರ್ ದಿ ಓವರ್ಲ್ಯಾಪಿಂಗ್, ಆ ಸ್ಟ್ರೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವೆರಡರ ಮಧ್ಯೆ ಇರುವಂಥ ಬಾಂಡ್ ಸ್ಟ್ರೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ಎಕ್ಸ್ಟೆಂಟಲ್ಲಿ ಅವು ಓವರ್ಲ್ಯಾಪಿಂಗ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಅದು ವೇಲೆನ್ಸ್ ಬಾಂಡ್ ಥಿಯರಿ ಹೇಳುತ್ತೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಪಾಸ್ಟುಲೇಟ್ಸ್ ಏನಾಗುತ್ತೆ ಅಂದರೆ, ಈ ಮೆಟಲ್ಸ್ ಫಸ್ಟ್ ಏನು ಮಾಡುತ್ತೆ ಅಂದರೆ, ದೇ ಗೋಯಿಂಗ್ ಟು ಲೂಸ್ 1 or 2 ಎಲೆಕ್ಟ್ರಾನ್ ಆ್ಯಂಡ್ ದೇ ಗೆಟ್ ಕನ್ವರ್ಟ್ ದೆಮ್ಸೆಲ್ ಇಂಟು ಎ ಮೆಟಲ್ ಕೆಟಯಾನ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರು. ಈ ಮೆಟಲ್ ಅಯಾನ್ಸ್ ಅಥವಾ ಮೆಟಲ್ ಕೆಟಯಾನ್ಸ್ ಯಾವುದಿರ್ತಾವಲ್ಲ ಅವೇನು ಮಾಡ್ತವೆ, ದೇ ಗೋಯಿಂಗ್ ಟು ಮೇಕ್ ಅವೈಲಬಲ್ ಅಡಿಕ್ವೇಟ್ ನಂಬರ್ ಆಫ್ ಎಂಟಿ ಡಿ ಆರ್ಬಿಟಲ್ ಟು ಅಕಾಮಡೇಟ್ in order to accommodate the ligand electrons
ಡೊನೇಟೆಡ್ ಬೈ ದಿ ಲಿಗ್ಯಾಂಡ್ಸ್. ಈಗ ಏನಾಗ್ತದೆ, ಮೆಟಲ್ ಅಯಾನ್ ಏನು ಮಾಡ್ತಾ ಇದೆ, ಆ ಮೆಟಲ್ ಅಯಾನ್ಸ್ ಏನಾಗಬೇಕು, ಅದರಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಇರಬೇಕು. ಸೊ ವೇಕೆಂಟ್ ಡಿ ಆರ್ಬಿಟಲ್ಸ್ ಇಲ್ಲ ಅಂದರೆ ಪೇರಿಂಗ್ ಅಪ್ ಆಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಅದು ವೇಕೆಂಟ್ ಡಿ ಆರ್ಬಿಟಲ್ಸ್ನ ಕ್ರಿಯೇಟ್ ಮಾಡಬೇಕು, ಜನರೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಂಬರ್ ಆಫ್ ಆರ್ಬಿಟಲ್ಸ್ ಮೇಡ್ ಅವೈಲಬಲ್ ಇಸ್ ಈಕ್ವಲ್ ಟು ಇಟ್ಸ್ ಕೋಆರ್ಡಿನೇಷನ್ ನಂಬರ್. ಸೊ ನೀವು ಪ್ರತಿಯೊಂದು ಈಗ ಕಾಂಪ್ಲೆಕ್ಸಸ್ನ ಬರೆದಾಗ ಕೆಲವೊಂದಕ್ಕೆ 3 ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಬರಿತೀವಿ, ಕೆಲವೊಂದಕ್ಕೆ 4 ಬರಿತೀವಿ, ಕೆಲವೊಂದಕ್ಕೆ 6 ಬರಿತೀವಿ, ಕೆಲವೊಂದಕ್ಕೆ 8 ಬರಿತೀವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಂಬರ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸು ಇನ್ ದಿ ಮೆಟಲ್ ಅಯಾನ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಈ ಎಮ್ ಟಿ ಆರ್ಬಿಟಲ್ಸ್ ಏನು ಬರುತ್ತಲ್ಲ ಬಿಫೋರ್ ಅಂಡರ್ಗೋಯಿಂಗ್ ಎ ಹೈಬ್ರಿಡೈಸೇಷನ್, ಅದು ಏನಾದರೂ n-1d ಆಗಿತ್ತು ಅಂದರೆ ಅಂಥ ಕಾಂಪ್ಲೆಕ್ಸಸ್ಗೆ ನಾವೇನಂತ ಕರಿತೀವಿ, ಇನ್ನರ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಔಟರ್ ಎನ್ ಡಿ ಆರ್ಬಿಟಲ್ ಏನಾದರೂ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಔಟರ್ ಆರ್ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ, ಅಕಾರ್ಡಿಂಗ್ ಟು ದಿ ಪಾಸ್ಟುಲೇಟ್ಸ್ ಆಫ್ ಪಾಸ್ಟುಲೇಟ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಏನಾಗುತ್ತೆ, ಈಗ ನೀವು ವೇಕೆಂಟ್ ಡಿ ಆರ್ಬಿಟಲ್ಸ್ನ ಕನ್ಸಿಡರ್ ಮಾಡಿದಾಗ ಆ ವೇಕೆಂಟ್ ಡಿ ಆರ್ಬಿಟಲ್ನಾದರೂ ಇನ್ಸೈಡ್ n-1d ಆರ್ಬಿಟಲ್ ಆಗಿತ್ತು ಅಂತಂದರೆ ಆವಾಗ ಅದನ್ನು ಇನ್ನರ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಕೆಲವೊಂದು ಸಲ 4d ಆಗಿರುತ್ತೆ, 3d ಆಗದಲ್ಲಿ ಏನಾಗಿರುತ್ತೆ 4d ಆಗಿರುತ್ತೆ, ಔಟ್ಸೈಡ್ದಿರುತ್ತೆ n-d ಆಗಿರುತ್ತೆ, ಅಂಥದಕ್ಕೆ ಔಟರ್ ಸ್ಪಿನ್ ಅಥವಾ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಅವ್ರು ಕರೆದ್ರು. ಅದೇ ಥರ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಕ್ಯುಪೈ ದಿ ಇನ್ನರ್ ಆರ್ಬಿಟಲ್ ಆಸ್ ಪರ್ ದಿ ಹನ್ಸ್ ರೂಲ್ ಅಂತ ಅವ್ರು ಹೇಳಿದ್ರು. ಅಗೇನ್ ಪ್ರೆಸೆನ್ಸ್ ಆಫ್ ದಿ ಸ್ಟ್ರಾಂಗ್ ಲಿಗ್ಯಾಂಡ್ ಏನಾದರೂ ಇತ್ತು ಅಂದರೆ ಪೇರಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಎಗೇನ್ಸ್ಟ್ ದಿ ಹನ್ಸ್ ರೂಲ್ ಅಂತ ಹೇಳಿದ್ರು. ವೀಕ್ ಲಿಗ್ಯಾಂಡ್, ನಿಮಗೆ ಯಾವ ಲಿಗ್ಯಾಂಡ್ ಅಟ್ಯಾಚ್ ಆಗ್ತಾ ಇದೆ, ನೋ ಡೌಟ್ ದಟ್ ಲಿಗ್ಯಾಂಡ್ ಇಸ್ ಅ ಒನ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಎಂಟರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಆ ಲಿಗ್ಯಾಂಡ್ಸ್ನ 2 ಥರ ಕ್ಲಾಸಿಫೈ ಮಾಡ್ತೀವಿ, ಒಂದಕ್ಕೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಕರಿತೀವಿ, ಒಂದಕ್ಕೆ ವೀಕ್ ಲಿಗ್ಯಾಂಡ್ ಅಂತ ಕರಿತೀವಿ. ಯಾವುದು ಸ್ಟ್ರಾಂಗ್ ಲಿಗ್ಯಾಂಡ್ ಇದೆಯಲ್ಲ ಅದೇನು ಮಾಡುತ್ತೆ, ಎಗೇನ್ಸ್ಟ್ ದಿ ಹನ್ಸ್ ರೂಲ್ ಪೇರಿಂಗ್ ಅಪ್ ಮಾಡಿ ವೇಕೆಂಟ್ ಡಿ ಆರ್ಬಿಟಲ್ಸು ಈಸಿಯಾಗಿ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೀಕ್ ಲಿಗ್ಯಾಂಡ್ ಇತ್ತು ಅಂದರೆ ಎಗೇನ್ಸ್ಟ್ ದಿ ಹನ್ಸ್ ರೂಲ್ ಪೇರಿಂಗ್ ಅಪ್ ಆಗಲ್ಲ ಅಂತ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಹೇಳುತ್ತೆ. ದ ಲಿಗ್ಯಾಂಡ್ ಹ್ಯಾವ್ ಅಟ್ಲೀಸ್ಟ್ 1 ಆರ್ಬಿಟಲ್ ಕಂಟೈನಿಂಗ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಈ ಲಿಗ್ಯಾಂಡ್ ಇದೇನು ಕೆಪಾಸಿಟಿ ಅಂದರೆ ಇಟ್ ಶುಡ್ ಕಾಂಟ್ರಿಬ್ಯೂಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ದೀಸ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ವಿತ್ ದ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ದಿ ಮೆಟಲ್ ಆಟಮ್ ಆರ್ ಎನ್ ಅಯಾನ್ ಫಾರ್ಮಿಂಗ್ ಎ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್. ಸೊ ಜಾಮಿಟ್ರಿ ಆಲ್ಸೋ ಕ್ಯಾನ್ ಬಿ ಡಿಸೈಡೆಡ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಎಷ್ಟು ಕೋಆರ್ಡಿನೇಷನ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತದೆ, ಎಷ್ಟು ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಇದೆ, ಅದ್ರ ಬೇಸ್ ಮೇಲೆ ನಾವು ಹೈಬ್ರಿಡೈಸೇಷನ್ ಬೇಸ್ ಮೇಲೆ ಅದರದ್ದು ಜಾಮಿಟ್ರಿ ಏನಿದೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಎಗೇನ್ based on number of unpaired electron present after the formation of the complex, ಅದ್ರ ಮೇಲೂ ನಾನು ಕೊಟ್ಟಿರುವಂಥ ಕಾಂಪೌಂಡ್ದು ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಾನು ಡಿಸೈಡ್ ಮಾಡ್ಬೋದು. ಏನಾದರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀನಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದರೆ ಕಂಪ್ಲೀಟ್ಲಿ ಪೇರ್ಡ್ ಇತ್ತು ಅಂತಂದರೆ ಆವಾಗ ಅದನ್ನು ನಾನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀನಿ, ವಿಚ್ ವಾಸ್ ಅನೇಬಲ್ ಟು ಆನ್ಸರ್ಡ್ ಬೈ ವರ್ನರ್. ಏನು ಹೇಳ್ದ, ಜಾಮಿಟ್ರಿ ಹೇಳಿಲ್ಲ, ಹೈಬ್ರಿಡೈಸೇಷನ್ ಹೇಳಿಲ್ಲ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಿಲ್ಲ. ಅದರದ್ದು ಡ್ರಾಬ್ಯಾಕ್ಸ್ ಆಫ್ ವರ್ನರ್ ಥಿಯರಿನಲ್ಲಿ ಇಲ್ಲಿ ಬಂತು. ಸೊ ಈಗ ಈ ಪಾಸ್ಟುಲೇಟ್ಸ್ ನಾವು ಏನು ತಿಳ್ಕೊಂಡ್ವಲ್ಲ ಅದನ್ನು ಏನು ಮಾಡೋಣ, 2 ಮೆಟಲ್ ಕಾಂಪ್ಲೆಕ್ಸಸ್ ನಿಮ್ಮ ಸಿಲೆಬಸ್ಸಲ್ಲೇ ಮೆಟಲ್ ಕಾಂಪ್ಲೆಕ್ಸಸ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಮೆಟಲ್ ಅಯಾನ್ಸ್ನ ಕೊಟ್ಟಿದ್ದಾರೆ, Zn NH3 4 times 2+ ಇದೆ, ದಟ್ಸ್ ಎ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಕಾಂಪ್ಲೆಕ್ಸ್ ಅಯಾನ್ ಇದೆ ಇದು. ಈ ಕಾಂಪ್ಲೆಕ್ಸ್ ಅಯಾನು ವೆದರ್ ಇಟ್ ಗೋಯಿಂಗ್ ಟು can I apply the postulates of Werner theory to explain the stability of this complex ಅಂತ ನಾನು ನೋಡ್ಕೋಬೋದು. ಸೊ ನನಗೆ ಇನ್ನರ್ ಮೆಟಲ್ ಆಟಮ್ ಯಾವುದಿದೆ, ಜಿಂಕ್ ಇಸ್ ಎ ಮೆಟಲ್ ಆಟಮ್ ಇದೆ. ಜಿಂಕ್ ಇತ್ತು ಅಂತಂದರೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 3d10 4s2 ಆಗುತ್ತೆ. ಸಿನ್ಸ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್, ಅದಕ್ಕಿಂತ ಮುಂಚಿಂದು ನಾನು ಕನ್ಸಿಡರ್ ಮಾಡಲ್ಲ, ಓನ್ಲಿ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡ್ತೀನಿ. 3d10 4s2 ಇದೆ. 3d10 4s2 ಇದೆ. ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಲೂಸ್ ಎಲೆಕ್ಟ್ರಾನ್ಸ್, ಅದು 2 ಎಲೆಕ್ಟ್ರಾನ್ಸ್ಗಳನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಲೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ 4s0 ಆಗುತ್ತೆ, 3d10 4s0 ಆಗುತ್ತೆ. ಅದನ್ನೇನು ಮಾಡ್ತಾ ಇದ್ದೀನಿ, ಇನ್ ಪ್ರೆಸೆನ್ಸ್ ಆಫ್ ಎ ಲಿಗ್ಯಾಂಡ್. ಈಗ ಏನಾಯಿತು, ಮೆಟಲ್ ಅಯಾನ್ನ ತೊಗೊಂಡಿದ್ದೀನಿ, ಇಟ್ ಗೋಯಿಂಗ್ ಟು ಲೂಸ್ 2 ಎಲೆಕ್ಟ್ರಾನ್ಸ್ ಆಸ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದಟ್ ಮೆಟಲ್ ಅಯಾನ್. 2 ಎಲೆಕ್ಟ್ರಾನ್ನ ಕಳ್ಕೊಳ್ತು. ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಅದರದ್ದು ಕಾನ್ಫಿಗರೇಷನ್ ಏನಾಯಿತು, 3d10 4s0 ಆಯಿತು. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಈಗ ನಾನು ಲಿಗ್ಯಾಂಡ್ನ ತೊಗೊಂಡು ಬರ್ತಾ ಇದ್ದೀನಿ. ಲಿಗ್ಯಾಂಡ್ ಏನಾಗಿದೆ, ಅಮೋನಿಯಾ ಇದೆ. ಅಮೋನಿಯಾ ಏನಾಗ್ತಾ ಇದೆ, ಅಮೋನಿಯಾ ಪ್ರೆಸೆನ್ಸಲ್ಲಿ ಅದು ಏನಾಗ್ತಾ ಇದೆ ಅಂತ ನಾವು ನೋಡಬೇಕಾಗತ್ತೆ. ಎಗನಸ್ಟ್ ದಿ ಹನ್ಸ್ ರೂಲ್ ಅದೇನಾಗುತ್ತೆ ಅಂತಂದರೆ
ಕಂಬೈನ್ ಆಗುತ್ತೆ. ಸೊ ನಿಮ್ಗೆ ಎಲ್ಲನೂ ಪೇರ್ಡ್ ಆಗುತ್ತೆ. ಯಾವುದೇ ರೀತಿಯಾದಂಥ ಡಿ ಆರ್ಬಿಟಲ್ಸು ಅಲ್ಲಿ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲ ಪೇರ್ಡ್ ಆಗ್ತವೆ. ಅಗೇನೆಸ್ಟ್ ದಿ ಹಂಡ್ಸ್ ರೂಲ್ ಪೇರಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, 4s ಮತ್ತು 4p ಅದರಲ್ಲಿ ಎಂಟಿ ಇರ್ತವೆ. ಅವೇನು ಮಾಡ್ತವೆ ಅಂದರೆ ದ ಅಮೋನಿಯಾ ಲಿಗ್ಯಾಂಡ್ ವಿಲ್ ಗೋಯಿಂಗ್ ಟು ಗಿವ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದಿ zinc metal ion which going to have 4 vacant d orbitals, 4 empty orbitals ಬಂದಿರುತ್ತೆ. They undergo hybridization to form sp3 hybrid orbitals, and you are going to get 3 bonds will be formed along with the 4 bonds will be formed along with the ammonia ligand. Each ammonia ligand will going to contribute 2 electrons, thereby you are going to have sp3 hybridization. So ಈ ರೀತಿಯಾಗಿ ನಿಮಗೆ ಮಾಲಿಕ್ಯೂಲು ಆಸ್ ಪರ್ ದಿ ವೇಲೆನ್ಸ್ ಬಾಂಡ್ ಥಿಯರಿ ಎಲ್ಲನೂ ಅಕ್ಸೆಪ್ಟ್ ಆಗುತ್ತೆ. ಅಟಾಮಿಕ್ ನಂಬರ್ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ, ಜಿಂಕ್ ಇದೆ, ಏನಾಯಿತು, ಅಟಾಮಿಕ್ ನಂಬರ್ ಏನಾಯಿತು, 26 ಆಯಿತು. ಜಿಂಕ್ದು ಏನಾಯಿತು, 3d6 4s2 ಆಯಿತು. ಅಮೋನಿಯಾ ಡೊನೇಟ್ಸ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವೇಕೆಂಟ್, ಅವಾಗ sp3 ಆಯಿತು. ಜಾಮಿಟ್ರಿ ಏನಾಯಿತು, ಟೆಟ್ರಾಹೀಡ್ರಲ್ ಆಯಿತು. ಸೊ ಜಿಂಕ್ ಮಧ್ಯದಲ್ಲಿರುತ್ತೆ, 4 ಅಮೋನಿಯಾ ಈ ರೀತಿ ಇರುತ್ತೆ. sp3 ಹೈಬ್ರಿಡೈಸೇಷನ್ ಆಗಿರೋದಕ್ಕೋಸ್ಕರ ಡಯಾಮ್ಯಾಗ್ನೆಟಿಕ್ ಆಗಿದೆ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿದೆ. ಹಾಗಾಗಿ ಈ ಮಾಲಿಕ್ಯೂಲ್ ಏನಾಗ್ತಾ ಇದೆ, ಟೆಟ್ರಾಹೀಡ್ರಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನೀವು ಎರಡನೇ ಮಾಲಿಕ್ಯೂಲ್ನ ತೊಗೊಂಡ್ರೆ ನಿಕ್ಕಲ್ CN4 ಟೈಮ್ಸ್ 2- ಹೇಳ್ತಾ ಇದ್ದಾರೆ. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಿದೆ, ನಿಕ್ಕಲ್ ಇದೆ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ 3d8 4s2 ಇದೆ. ಸೊ ಇದೇನಾಗ್ತಾ ಇದೆ, ನಿಕ್ಕಲ್ 2 ಎಲೆಕ್ಟ್ರಾನ್ನ ಕಳ್ಕೊಳ್ಳುತ್ತೆ, ನಿಕ್ಕಲ್ 2+ ಆಗುತ್ತೆ. ಹಾಗಾಗಿ ಏನಾಯಿತು, 3d8 4s0 ಆಯಿತು. CN- ಜೊತೆಗೆ ಬಂದಾಗ CN- ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ ಎಗನೆಸ್ಟ್ ದಿ ಹಂಡ್ಸ್ ರೂಲ್ ಅದೇನಾಗುತ್ತೆ, ಪೇರಿಂಗ್ ಅಪ್ ಆಗುತ್ತೆ. ಒಂದು ಡಿ ಆರ್ಬಿಟಲು, ಒಂದು ಎಸ್ ಆರ್ಬಿಟಲು, 3 ಪಿ ಆರ್ಬಿಟಲು ಇನ್ವಾಲ್ವ್ ಆಗುತ್ತೆ. ಸೊ ಹಾಗಾಗಿ ಇಟ್ ಗೋಯಿಂಗ್ ಟು ಫಾರ್ಮ್ 3d 4s 4p ಎಂಟಿ ಆರ್ಬಿಟಲ್ಸ್ ಇದೆ. ಹಾಗಾಗಿ ಏನು ಮಾಡುತ್ತೆ ಅಂತಂದರೆ, ಇಟ್ ಗೋಯಿಂಗ್ ಟು ಫಾರ್ಮ್ ಆಫ್ಟರ್ ಕಂಬೈನಿಂಗ್ ವಿತ್ ಈಚ್ ಅದರ್ ಅಟಾಮಿಕ್ ಆರ್ಬಿಟಲ್ಸ್, ದೇ ಗೋಯಿಂಗ್ ಟು ಫಾರ್ಮ್ ದಿ 4d sp2 ಹೈಬ್ರಿಡ್ ಆರ್ಬಿಟಲ್ಸು ಫಾರ್ಮೇಷನ್ ಆಗುತ್ತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ಗೆ ಬಂದಾಗ ಏನಾಯಿತು ಅಂದರೆ, ನಿಕ್ಕಲ್ ಏನು ಮಾಡುತ್ತೆ, CN- ಏನು ಮಾಡುತ್ತೆ, 4 ಪೇರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ಸೆಂಟ್ರಲ್ ಮೆಟಲ್ ಆಟಮ್ನ ಅದು ಕೊಡುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, CN ಬಾಂಡ್ ಫಾರ್ಮೇಷನ್ನು ಆಗುತ್ತೆ. ಸೊ ಹೈಬ್ರಿಡೈಸೇಷನ್ ಏನಾಗುತ್ತೆ, DsP2 ಆಗುತ್ತೆ. ಜಾಮಿಟ್ರಿ ಏನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಆಗುತ್ತೆ. ಈ ಒಂದು ದ ಕೋಆರ್ಡಿನೇಷನ್ ನಂಬರ್ ಇಸ್ 4. ಈ ಒಂದು ದ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇನ್ ಬೋತ್ ಕಾಂಪ್ಲೆಕ್ಸಸ್, ಎರಡರಲ್ಲೂ 4 ಇದೆ. ಒಂದರಲ್ಲಿ sp3 ಹೈಬ್ರಿಡೈಸೇಷನ್ ಆಗ್ತಿದೆ, ಹಾಗಾಗಿ ಜಾಮಿಟ್ರಿ ಏನಾಯಿತು, ಟೆಟ್ರಾಹೀಡ್ರಲ್ ಆಯಿತು. ಇನ್ನೊಂದರಲ್ಲಿ DsP2 ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಹಾಗಾಗಿ ಜಾಮಿಟ್ರಿ ಏನಾಯಿತು, ಸ್ಕ್ವೇರ್ ಪ್ಲೇನರ್ ಆಯಿತು. ಇಲ್ಲಿ ಏನಾಗ್ತಾ ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಪ್ರೆಸೆಂಟ್ ಆಗಿದೆ. ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಿ, ಯಾವುದೇ ರೀತಿಯಾದಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಹಾಗಾಗಿ ಇದನ್ನು ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲನೂ ನಿಮಗೆ ಇರುವಂಥ 5 ಕಾಂಪ್ಲೆಕ್ಸಸ್ನು ನಾನು ಸಮರೈಸ್ ಮಾಡೋದಾಯಿತು ಅಂತಂದರೆ, FeCN6 ಟೈಮ್ 3- ಇದೆ. ಅಲ್ಲೇನಾಗುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, Fe3+ ಆಗುತ್ತೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಾಗುತ್ತೆ, 3d5 ಇರುತ್ತೆ. ಸೊ ಯಾವ ಹೈಬ್ರಿಡೈಸೇಷನ್ ಆಗುತ್ತೆ, D2 sp3 ಇನ್ನರ್ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾ ಇದೆ. ಜಾಮಿಟ್ರಿ ಏನಾಗುತ್ತೆ, ಆಕ್ಟಾಹೀಡ್ರಲ್ ಆಗುತ್ತೆ. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿದೆ, ಹಾಗಾಗಿ ಅದು ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ನ ತೋರಿಸುತ್ತೆ. ಪೊಟ್ಯಾಷಿಯಂ ಫೆರೋಸೈನೈಡ್, ಫೆರಿಸೈನೈಡ್ ಏನಿದೆಯಲ್ಲ ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಪೊಟ್ಯಾಷಿಯಂ ಫೆರೋಸೈನೈಡ್ ಅಂತ ಏನು ಹೇಳ್ತೀವಿ, Fe2+ ಇಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ 3d6 ಇದೆ. ಸೊ ಹೈಬ್ರಿಡೈಸೇಷನ್ ಏನಾಗುತ್ತೆ, D2 sp3 ಪೊಟ್ಯಾಷಿಯಂ ಫೆರೋಸೈನೈಡ್, ಪೊಟ್ಯಾಷಿಯಂ ಫೆರಿಸೈನೈಡ್, FeCN6 3- FeCN6 4- ಎರಡಕ್ಕೂ ಹೈಬ್ರಿಡೈಸೇಷನ್ ಸೇಮ್ ಇದೆ. ಎರಡರಲ್ಲೂ ಇನ್ನರ್ ಆರ್ಬಿಟಲ್ ಆಗ್ತಿದೆ, ಎರಡರಲ್ಲೂ ಶೇಪ್ ಏನಾಗ್ತಿದೆ, ಆಕ್ಟಾಹೀಡ್ರಲ್ಲೇ ಬರ್ತಾ ಇದೆ. ಆದರೆ ಫೆರೋನಲ್ಲಿ ಏನಾಗುತ್ತೆ, Fe2+ ಏನಾಗುತ್ತೆ ಅಂತಂದರೆ ಎಲ್ಲನೂ ಪೇರ್ಡ್ ಆಗಿದೆ, ಯಾವುದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಹಾಗಾಗಿ ಅದು ಡಯಾಮ್ಯಾಗ್ನೆಟಿಕ್ ಆಗ್ತಾ ಇದೆ. ಅದೇ ಥರ Fe6 3- ತೊಗೊಂಡ್ರೆ ಸೆಂಟ್ರಲ್ ಮೆಟಲ್ ಆಟಮ್ದು ಐರನ್ ಆಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ +3 ಆಗುತ್ತೆ, 3d5 ಇರುತ್ತೆ. ಇಲ್ಲಿ ಹೈಬ್ರಿಡೈಸೇಷನ್ ಏನಾಗುತ್ತೆ, sp3 d2 ಆಗುತ್ತೆ. ಹಾಗಾಗಿ ಇದು ಏನಾಗಿರುತ್ತೆ, ಆಕ್ಟಾಹೀಡ್ರಲ್ ಆಗಿರುತ್ತೆ. ಆದರೆ ಇದು ಔಟರ್ ಆರ್ಬಿಟಲಲ್ಲಿ ಆಗುತ್ತೆ. ಸೊ ಈ ಡಿ ಆರ್ಬಿಟಲ್ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ND ಆರ್ಬಿಟಲ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಔಟರ್ ಆರ್ಬಿಟಲ್ ಅಥವಾ ಔಟರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಹೈ ಸ್ಪಿನ್ ಅಂತ ಕರಿತೀವಿ, ಹೈಲಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ನಾವು ಕರಿತೀವಿ.
ಅದೇ ಥರ ZN ಅಮೋನಿಯಾ 4x2+ ತೊಗೊಂಡ್ರೆ 3D10 ಆಗುತ್ತೆ, ಹೈಬ್ರಿಡೈಸೇಷನ್ sp3 ಆಗುತ್ತೆ. ಸೊ ಹಾಗಾಗಿ ಟೆಟ್ರಾಹೀಡ್ರಲ್ ಅಂತ ಹೇಳ್ತೀವಿ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ D10 ಇದೆ, ಹಾಗಾಗಿ ಅದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಸಿನ್ಸ್ ಇಟ್ ಇಸ್ ಓನ್ಲಿ sp3, DA ಆರ್ಬಿಟಲ್ಸ್ ಆರ್ ನಾಟ್ ಇನ್ವಾಲ್ವ್. ಇದು ನಾನು ಇನ್ನರ್ ಕಾಂಪ್ಲೆಕ್ಸ್ ಔಟರ್ ಕಾಂಪ್ಲೆಕ್ಸ್ ಅಂತ ನಾನು ಹೇಳಲ್ಲ, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ನಾನು ಮೆನ್ಷನ್ ಮಾಡಲ್ಲ. ನೆಕ್ಸ್ಟು ತೊಗೊಂಡ್ರೆ ತೊಗೊಂಡ್ರೆ ನಿಕ್ಕಲ್ CN 4x2- ಇದೆ, ಸೆಂಟ್ರಲ್ ಮೆಟಲ್ ಆಟಮ್ ನಿಕ್ಕಲ್ ಇದೆ, ನಿಕ್ಕಲ್ 2+ ಇದೆ. ಸೊ 3D8 4s0 ಆಗುತ್ತೆ. ಸೊ ಹೈಬ್ರಿಡೈಸೇಷನ್ ಏನಾಗುತ್ತೆ, DsP2 ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿಬೇಕು, ಇನ್ನರ್ ಆರ್ಬಿಟಲ್ ಅಥವಾ ಇನ್ನರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಜಾಮಿಟ್ರಿ ಏನಾಗುತ್ತೆ, ಸ್ಕ್ವೇರ್ ಪ್ಲೇನರ್ ಆಗುತ್ತೆ, ಡಯಾಮ್ಯಾಗ್ನೆಟಿಕ್ ಎಲ್ಲ ಪೇರ್ಡ್ ಆಗಿದೆ, ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಡಯಾಮ್ಯಾಗ್ನೆಟಿಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ 5 ಕಾಂಪ್ಲೆಕ್ಸು ನಿಮ್ಮ ಸಿಲೆಬಸ್ ಪ್ರಕಾರ ಇದೆ. ಇದನ್ನು ಅವರು 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿ ಸ್ಟೆಬಿಲಿಟಿ ಆಫ್ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಹೆಸರು ಹೇಳ್ತಾರೆ, ಬೇಸ್ಡ್ ಆನ್ VBT ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿಸ್ ಕಾಂಪ್ಲೆಕ್ಸ್ ಬೇಸ್ಡ್ ಆನ್ VBT, ಬೇಸ್ಡ್ ಆನ್ ಪಾಸ್ಟುಲೇಟ್ಸ್ ಆಫ್ VBT ಅಂತ ಕೇಳ್ತಾರೆ. ಸೊ ಈ 5ರಲ್ಲಿ ಯಾವ್ದು ಬೇಕಾದ್ರೂ ಅವರು ಕೇಳ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ಅದ್ರ ಪ್ರಕಾರ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಯೂಸ್ ಆಗಲಿ, ಕನ್ನಡ ಮೀಡಿಯಂ ಹುಡುಗರಿಗೆ ಯೂಸ್ ಆಗಲಿ ಅಂತಲೇ ಮಾಡ್ತಾ ಇರೋವಂಥದ್ದು. ನೀವು ಜಾಸ್ತಿ ಜನ ನೋಡಲಿಲ್ಲ, ಶೇರ್ ಮಾಡಲಿಲ್ಲ ಅಂದರೆ ನಾನು ಹಾಕೋವಂಥ ಎಫರ್ಟ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ ಅನಿಸುತ್ತೆ. ಇಷ್ಟೆಲ್ಲ ನಾನು ಎನರ್ಜಿ ಹಾಕಬೇಕಾ, ಫಸ್ಟು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕು, ಅದಾದಮೇಲೆ PPT ಮಾಡಬೇಕು, ಅದಕ್ಕೆಲ್ಲ ಅನಿಮೇಷನ್ಗಳನ್ನ ಹಾಕಬೇಕು, ಅದಾದಮೇಲೆ ರೆಕಾರ್ಡ್ ಮಾಡಬೇಕು, ಅದಾದಮೇಲೆ ಎಡಿಟ್ ಮಾಡಬೇಕು, ಆಮೇಲೆ ನಾನು ನಿಮಗೆ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಎನರ್ಜಿ ಸ್ಪೆಂಡ್ ಮಾಡಬೇಕಾಗತ್ತೆ. ಆ ಎನರ್ಜಿ ಆಗ್ತಾ ಇರೋಂಥದ್ದು ನೋ ಡೌಟ್, ನಾನು ಎನರ್ಜಿ ಸ್ಪೆಂಡ್ ಮಾಡ್ತೀನಿ, ತೊಂದರೆ ಇಲ್ಲ. ಆದರೆ ಅದು ಯಾರಿಗಾದರೂ ಉಪಯೋಗ ಆಗಬೇಕು, ಇಲ್ಲ ಅಂದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಆಗಿಬಿಡುತ್ತೆ. ಹಾಗಾಗಿ ನೀವು ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂತಂದರೆ ನನಗೆ ಮೋಟಿವೇಟ್ ಆಗುತ್ತೆ. ಮತ್ತೊಂದಷ್ಟು ವೀಡಿಯೋ ಮಾಡೋಣ, ಯಾರಿಗೋ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ. ನೀವು ನೋಡಲಿಲ್ಲ ಅಂದರೆ 5 ಜನ ನೋಡಿದ್ರಿ, 3 ಜನ ನೋಡಿದ್ರಿ ಅಂದರೆ 3 ಜನಕ್ಕೆ ನಾನು ಇಷ್ಟೆಲ್ಲ ಒಂದು 2 ಅವರ್, ಒಂದು ಇಡೀ ದಿನ ಎಲ್ಲನೂ ಅದಕ್ಕೆ ವೇಸ್ಟ್ ಮಾಡಬೇಕಾ ಅಂತ ನನಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಎನಿವೇ, ಥ್ಯಾಂಕ್ ಯು.